ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮಲೆ. ಮೊದಲಿಗೆ ಮುನ್ನೋಟ. ಶಾಸಕರಿಂದ ಹೆದ್ದಾರಿ ಕಾಮಗಾರಿ ಪರಿಶೀಲನಾ ಹೇಳಿಕೆ, ಗ್ರಾಮೀಣ ರಸ್ತೆಗಳಿಗೆ ಅನುದಾನ, ಕಾಲಸಂಕವು ನಿರ್ಮಾಣ. ಟಿಡಿ ಮೇಘರಾಜ್ ಮಾತು, ಮುಂದಿನ ದಿಕ್ಸೂಚಿ ಕಾಂಗ್ರೆಸ್ ಶೂನ್ಯ ಸಾಧನ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿಗೆ, ಸಾಗರದಲ್ಲೂ ವಿಜಯೋತ್ಸವ, ಮತದಾರರಿಗೆ ನಮನ. ಅಕ್ಷರ ದಾಸೋಹ ಇಲಾಖೆಯಿಂದ ಅಡುಗೆಯವರಿಗೆ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ. ಕ್ಷೇತ್ರದ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಕಾರ್ಯಕ್ಕೆ ಅನುದಾನ ತರಲಾಗಿದೆ. ಈಗಾಗಲೇ ಅನಂತಪುರ ವ್ಯಾಪ್ತಿಯ ಗ್ರಾಮಗಳಿಂದ ಆರಂಭಗೊಂಡು ಎಲ್ಲ ಭಾಗದಲ್ಲಿಯೂ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಪರಿಶೀಲನೆ ಕೈಗೊಂಡ ಅವರು ಈಗಾಗಲೇ ಉಪಮುಖ್ಯಮಂತ್ರಿಗಳು ಕಾಲುಸಂಕಗಳ ನಿರ್ಮಾಣಕ್ಕೆ ಪೂರಕವಾಗಿ ಪ್ರಸ್ತಾಪ ಸಲ್ಲಿಸುವುದಕ್ಕೆ ತಿಳಿಸಿದ್ದಾರೆ. ಅಂತೆಯೇ ಸುಮಾರು 75 ಕೋಟಿ ರು ಪ್ರಸ್ತಾವನೆ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಇಲ್ಲಿನ ಮಿನಿ ವಿಧಾನಸೌಧ ಅಭಿವೃದ್ಧಿಗೆ ಮತ್ತೆ 4.5 ಕೋಟಿ ರು ಬಿಡುಗಡೆ ಆಗಿದ್ದು ಶೀಘ್ರದಲ್ಲೇ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಇನ್ನು ಶರಾವತಿ ಸಂತ್ರಸ್ತರ ಸಮಸ್ಯೆ ಬಿಜೆಪಿ ಪಾಪದ ಕೂಸು. ಕಾಗೋಡು ತಿಮ್ಮಪ್ಪ ಅವರು 1,000 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದರು. ನಂತರ ಬಂದ ಶಾಸಕ ಹರ್ತಾಳು ಹಾಲಪ್ಪನವರಾಗಲಿ, ಜಿಲ್ಲೆಯ ಬೇರೆ ಶಾಸಕರಾಗಲಿ, ಸಂಸದರಾಗಲಿ ಏನು ಕೆಲಸ ಮಾಡದ ಕಾರಣ ಸುಪ್ರೀಂ ಕೋರ್ಟಿಂದ ತಡೆ ಬಂದಿದೆ. ಈಗ ನಮ್ಮ ಸರ್ಕಾರದ ಕೈಯಲ್ಲಿಲ್ಲ, ಹಾಗಾಗಿ ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಬಿಜೆಪಿ ಜನರಿಗೆ ಹಕ್ಕುಪತ್ರ ಕೊಡುವುದಿಲ್ಲ, RSS ನವರು ಹಕ್ಕುಪತ್ರ ಕೊಡಲು ಬಿಡುವುದಿಲ್ಲ ಎಂದು ಹೇಳಿದರು. ಕೋಟಿ ರೂಪಾಯಿ ಈಗಾಗಲೇ ರಸ್ತೆ ಬಂದಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಸಹ ವಿಶೇಷವಾಗಿ ಮೊನ್ನೆ 25 ಕೋಟಿ ಕೊಟ್ಟ ನಂತರ ಈಗ ಮತ್ತೆ 10 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದ್ದಾರೆ. ಅದು ಗ್ರಾಮೀಣ ರಸ್ತೆಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಸಹ ಈಗಾಗಲೇ ಶುರು ಮಾಡ್ತಾ ಇದ್ದೀವಿ, ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ನಾವು ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಈಗ ನಾವು ಅದು ಅರ್ಜಿ ಹಾಕಿ ಅದನ್ನು ವಜಾಗೊಳಿಸುವಂಥ ರೀತಿಯಲ್ಲಿ ನಾವು ಈಗಾಗ ಹೋರಾಟ ಮಾಡ್ತಾ ಇದ್ದೀವಿ. ಮಧು ಬಂಗಾರಪ್ಪನವರು ಸುಮಾರು 5-6 ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಮಂತ್ರಿಗಳು, ನಮ್ಮ ಖಂಡ್ರೆ ಸಾಹೇಬರು ಮತ್ತು ನಮ್ಮ ಇವರು ಕೃಷ್ಣ ಬೈರೇಗೌಡರು ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡಿದ್ದಾರೆ. ನಾನು ಹೋಗಿದ್ದೀನಿ. ಒಟ್ಟಿನಲ್ಲಿ ಆ ರೈತರಿಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಕೋರ್ಟಿಗೆ ಇಲ್ಲ ಅಂದಿದ್ರೆ, ನಮ್ಮ ಸರ್ಕಾರದಲ್ಲಿ ಇದ್ದಿದ್ರೆ ಇಷ್ಟೊಳಗೆ ಓಕೆ ಮಾಡಿಬಿಡ್ತಿದ್ದೆ. ಇವರ ಒಂದು ಪಾಪದ ಕೊಡದಿಂದ ಇವತ್ತು ಇಷ್ಟು ಪರಿಸ್ಥಿತಿ ಆಗಿದೆ. ಯಾಕಂದರೆ ಇವರು ರೈತರ ಪರವಾಗಿ ಇರಲಿಲ್ಲ. ಬಿಜೆಪಿಯವ್ರು ನೆನ್ಪಿಡ್ಕೊಳ್ಳಿ, ಬಿಜೆಪಿಯವ್ರು ಯಾವತ್ತೂ ಹಕ್ಕುಪತ್ರ ಕೊಡೋಲ್ಲ. ಯಾಕೆ ಹೇಳಿ? ಅವರು ರೈತರು ಉದ್ಧಾರ ಆಗ್ತಾರಂತ. RSS ಒಂದು ಉದ್ದೇಶ ಏನು ಗೊತ್ತಾ? ಜನರಿಗೆ ಹಕ್ಕುಪತ್ರ ಕೊಡಬಾರ್ದು, ಜನರು ಬದುಕಬಾರ್ದು, ಆ ರೀತಿ ಅವ್ರದ್ದು ಇರೋದ್ರಿಂದ ತಡೆ ಹಾಕ್ತಾರೆ. ಈ MLAಗಳು ಅವ್ರ ಮಾತು ಕೇಳ್ಕೊಂಡು ಹಕ್ಕುಪತ್ರ ಕೊಡಕ್ಕೆ ಹೋಗಲ್ಲ. ಹಾಲಪ್ಪ ಎಷ್ಟು ಹಕ್ಕುಪತ್ರ ಕೊಟ್ಟಂತ ಕೇಳ್ರಿ. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಪರಿಸರವಾದಿಗಳ ವಿರೋಧದ ಕುರಿತು ಹೇಳಿದ್ದು ಹೀಗೆ. ಹೈವೇ ಮಾಡ್ಬೇಕಾದ್ರೆ ಅದ್ರ ಅಗಲ ಗೊತ್ತಲ್ಲ, ಎಷ್ಟು ಅಡಿ ಬರುತ್ತೆ ಹೈವೇ ಅಗಲ? 150 ಅಡಿ ಕರೆ ಹೋಗ್ತದಲ್ಲ. ಅಲ್ಲಿಂದ ತುಮಕೂರಿಂದ ಇಲ್ಲಿವರೆಗೆ ಹೈವೇ ಬಂತಲ್ಲ, ಅದನ್ನ ನಿಲ್ಸಿದ್ರ ಯಾರು ಪರಿಸರವಾದಿಗಳು? ನಾವು ಹೇಳೋದು ಮುಂದಿನ ಜನರೇಷನ್ಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ. ಶರಾವತಿ ನೀರು ನೀವು ಬೆಂಗಳೂರಿಗೆ ತಗೊಳ್ಳೋಬೇಡ ಅಂತ ಮಾಡಿದಿರಿ, ನಾ ಬಂದ್ ಮಾಡಿಸ್ಬಿಟ್ಟೆ. ಬೇಡಪ್ಪ ಆಯಿತು, ನಿಮಗೆ ಅದ್ರ ಆ ಶರಾವತಿ ನದಿಗೂ ನಿಮಗೆ ಭಾಳ ಬಾಂಧವ್ಯವಿದೆ, ಒಂದು ಸ್ವಲ್ಪ ಸಂಪರ್ಕ ಇದೆ, ಬೇಡ ಅಂತೇಳಿ ಒಂಥರ ಸಿಂಪತಿ ಬರ್ಬಾರ್ದು, ಇದಾಗಬಾರ್ದು ಅಂತ ನೀವು ಉಳಿಸ್ಕೊಂಡಿದ್ದೀರಿ. ಆದರೆ ಪಂಪ್ ಇದು ಮಾಡ್ಲಿಕ್ಕೆ ಯಾಕೆ ಬೇಡ ಅಂತೀರಿ ನೀವು? ಅದು ನೋಡಿ, ಈಗ ಅರ್ಧ ರಾಜ್ಯಕ್ಕೆ ನಾವು ವಿದ್ಯುತ್ ಕೊಡ್ತಾ ಇದ್ದೀವಿ ಶರಾವತಿ. ನೆಕ್ಸ್ಟ್ ಪಂಪ್ ಇದರಿಂದ ಮಾಡಿದ್ಮೇಲೆ ಫುಲ್ ಇಡೀ ರಾಜ್ಯಕ್ಕೆ ನೀರು ಬರೋಂಥ ಡಬಲ್ ಬರ್ತದಲ್ಲ. ನಮಗೆ ಏನು ಶರಾವತಿ ನೀರು ಕಮ್ಮಿ ಆಗೋದೇ ಇಲ್ಲ, ಅಷ್ಟೇ ನೀರು ಮತ್ತೆ ಕಾಯಂ ಇರ್ತದೆ. ಆಮೇಲೆ ಎಲ್ಲ ಜಲಾಶಯಗಳಿಗೆ, ಎಲ್ಲ ಬೋರ್ವೆಲ್ಗೂ ಸಹ ನೀರು ಬರ್ತದೆ. ಇದು ಒಳ್ಳೇದಲ್ವಾ? ಹಾಗಾಗಿ ಒಂದಿಷ್ಟು ಪರಿಸರಗಳು ಹೋಗೋದಂತೂ ಬರ್ತದೆ. ಆದರೆ ಒಂದು ಅಭಿವೃದ್ಧಿ ಅಂತ ಕಾರ್ಯ ಬಂದಾಗ ಇದನ್ನು ನಾವು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ದೇಶದ ರಾಜಧಾನಿಯಲ್ಲಿ ಕಾಂಗ್ರೆಸ್ ಪಕ್ಷ ಶೂನ್ಯ ಸಾಧನೆ ಮಾಡುವಂತೆ ಮಾಡಿದ ಅಲ್ಲಿಯ ಮತದಾರರು ಈ ದೇಶಕ್ಕೆ ಕಾಂಗ್ರೆಸ್ ಬೇಡ ಎನ್ನುವುದನ್ನು ತಿಳಿಸಿದೆ ಎಂದು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಬಿಜೆಪಿಯಿಂದ ಸಾಗರ ಹೋಟೆಲ್ ವೃತ್ತದಲ್ಲಿ ನಡೆದ ವಿಜಯೋತ್ಸವ ವೇಳೆ ಅವರು ಮಾತನಾಡುತ್ತಿದ್ದರು. ಇದರ ನೈತಿಕ ಹೊಣೆ ಹೊತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಎಂದರು. ಬಿಜೆಪಿ ನಗರ ಘಟಕದ ಅಧ್ಯಕ್ಷ KR ಗಣೇಶ್ ಪ್ರಸಾದ್ ಮಾತನಾಡಿ, ದೆಹಲಿಯಲ್ಲಿ 10 ವರ್ಷಗಳ ಭ್ರಷ್ಟಾಚಾರದ ಆಡಳಿತ ಮುಕ್ತವಾಗಿದೆ. ಮತದಾರರು ನರೇಂದ್ರ ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಎಲ್ಕುಂದ್ಲಿ, R ಶ್ರೀನಿವಾಸ್ ಮೇಸ್ತ್ರಿ, ಪ್ರೇಮಾ ಸಿಂಗ್, ಮಧುರಾ ಶಿವಾನಂದ್, ವಿ ಮಹೇಶ್, ಭಾವನಾ ಸಂತೋಷ್, KS ಪ್ರಶಾಂತ್, ಲಿಂಗರಾಜು, ಸಂತೋಷ್ ಶೇಟ್, ಸತೀಶ್ ಮಗವೀರ್, ಪರಶುರಾಮ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಮಹನೀಯರೇ, ಸಾಗರದ ನಾಗರಿಕ ಬಂಧುಗಳೇ, ಮೊದಲನೇದಾಗಿ ನಾವು ಸಂಭ್ರಮಿಸಬೇಕಾಗಿದ್ದು ಯಾಕೆ ಅಂತಂದ್ರೆ, ದೇಶದ ಹಿತವನ್ನ ಕಾಯದ, ಅಧಿಕಾರಕ್ಕೋಸ್ಕರ ಯಾವುದೇ ನಿರ್ಧಾರವನ್ನ, ಭರವಸೆಯನ್ನ ಕೊಡಲಿಕ್ಕೆ ಹಿಂಜರಿಯದ, ಅಧಿಕಾರವೇ ಪ್ರಧಾನವಾಗಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್
ದೆಹಲಿ ಚುನಾವಣೆಯಲ್ಲಿ ಶೂನ್ಯ ಸಂಪಾದನೆಯ ಮುಖಾಂತರ ಮೂಲೋತ್ಪತನ ಆಗ್ತಾ ಇದೆ. ಮೂಲೋತ್ಪತನ ಆಗಿದೆ. ಕಾಂಗ್ರೆಸ್ನ ಶೂನ್ಯ ಸಾಧನೆ ದೇಶದ ಅಭಿವೃದ್ಧಿಯಲ್ಲಿ, ಏಕತೆಯಲ್ಲಿ, ಅಖಂಡತೆಯಲ್ಲಿ, ಪ್ರಗತಿಯಲ್ಲಿ ದೃಢವಾದ ಹೆಜ್ಜೆಯನ್ನ ಇಡ್ತಕ್ಕಂಥ ಸಂದೇಶವನ್ನ ದೆಹಲಿಯ ಮಹಾಜನತೆ ಕೊಟ್ಟಿದ್ದಾರೆ. ಹಾಗಾಗಿ ದೆಹಲಿಯ ಮತದಾರರಿಗೆ ಸಾಗರದ ಈ ನೆಲದಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಇದು ಕೇವಲ ದೆಹಲಿಯ 70 ಕ್ಷೇತ್ರಕ್ಕೆ ಸೀಮಿತವಾದ ಚುನಾವಣೆಯಲ್ಲ, ಭವ್ಯ ಅಖಂಡ ಭಾರತದ ಮುಂದಿನ ಚುನಾವಣೆಯ ಹೊಸ ದಿಕ್ಕು. ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತರ ಒಂದು ಪರಿಶ್ರಮ ಹಾಗೂ ದೆಹಲಿಯ ಅಲ್ಲಿರ್ತಕ್ಕಂಥ ಮತದಾರರ ಒಂದು ನಿರ್ಧಾರ, ಇದರ ಪರಿಣಾಮವಾಗಿ ಕಳೆದ 10 ವರ್ಷಗಳಿಂದ ಭ್ರಷ್ಟ ಆಡಳಿತ ನಡೆಸ್ತಾ ಇರ್ತಕ್ಕಂಥ ದೆಹಲಿಗೆ ಇಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ ದೆಹಲಿಯ ಮತದಾರರು ಅಂತ ಹೇಳಿ ಅವರನ್ನು ಅಭಿನಂದನೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಹುಳ್ಯ ಪ್ರದೇಶದಲ್ಲೂ ಕೂಡ 5 ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. 5 ಕಡೆಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಅಂದ್ರೆ ಇದು ಏನು ಸೂಚಿಸ್ತಾ ಇದೆ ಅಂತಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಕ್ಕಂಥ ನಮ್ಮ ಮಂತ್ರ ಏನಿದೆ, ಈ ಮಂತ್ರಕ್ಕೆ ಪೂರಕವಾಗಿ ಇವತ್ತು ಅಲ್ಲಿಯ ಒಂದು ಜನತೆ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಮಕ್ಕಳ ಶಿಕ್ಷಣ ಜೊತೆಗೆ ಆಹಾರ ಅತಿ ಮುಖ್ಯವಾಗಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇಲ್ಲಿನ ಸೇವಾಸಾಗರ ಶಾಲೆಯ ಅಜಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಅಕ್ಷರ ದಾಸೋಹ ಇಲಾಖೆ ವತಿಯಿಂದ ಅಡಿಗೆ ಸಿಬ್ಬಂದಿಯವರಿಗೆ ಆಯೋಜಿಸಿದ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತಾಲೂಕ್ ಪಂಚಾಯತ್ ಇಒ ಶಿವಪ್ರಕಾಶ್, ಬಿಇಒ ಪರಶುರಾಮಪ್ಪ, ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಟಿಪಿಒ ರಮೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಮಾಲತೇಶಪ್ಪ, ಜಿಲ್ಲಾ ಸಹ ಕಾರ್ಯದರ್ಶಿ ಜಗನ್ನಾಥ್ ಕೆ, ವಿಟಿ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಮಾರ್ಚ್ 3ನೇ ತಾರೀಕಿನ ಬಜೆಟ್ ಇದೆ. ಆ ಬಜೆಟ್ ಸಂದರ್ಭದಲ್ಲಿ ನೋಡೋಣ, ನಾನು ಮಂತ್ರಿಗಳ ಹತ್ರ ಮಾತಾಡಿ ನಾವು ಸಹ ನಿಮ್ಮ ಪರವಾಗಿ ನಿಮಗೆ 10,000 ಕೊಟ್ಟರು ನನಗೆ ಏನು ಕಮ್ಮಿ ಇಲ್ಲ, ನಾವು ಕೊಡಲೇಬೇಕು ಅಂತ ನನ್ನ ಉದ್ದೇಶ ಇದೆ. ಆದರೆ